ಪೂರ್ಣಿ ಅತ್ತೆ ಕಾವೇರಿ ಏನ್ರಿ? ಕೂತ್ಕೋ. ಕಾವೇರಿ ಕೂತ್ಕೋ. ಕಾವೇರಿ ಕೂತ್ಕೋ. ಯಾಕ್ರಿ? ಒಂದ್ ನಿಮಿಷ ಇರು ಪೂರ್ಣಿ. ಏನ್ರಿ ಇದು? ಇರು ಅಂತ ಹೇಳಿದ್ನಲ್ಲ. ಅರೆ, ಕಾವೇರಿ ಮದುವೆ ಇನ್ವಿಟೇಷನ್ನು? ಹೌದು ಅತ್ತೆ. ಆಫೀಸಿಂದ ಬರ್ತಾ ಪ್ರಿಂಟಿಂಗ್ ಪ್ರೆಸ್ಸೋನಿಗೆ ಫೋನ್ ಮಾಡಿದ್ದೆ. ರೆಡಿ ಇದೆ ಅಂತ ಹೇಳ್ದ. ಸೊ ಬರ್ತಾ ತಗೊಂಬಂದೆ. ಅಂಡ್ ಬರ್ತಾ ಎದು ಮನೆ ಕೂಡ ಕೊಟ್ಟು ಬಂದೆ. ಪರವಾಗಿಲ್ವೇ? ಇಷ್ಟೊಂದು ಜವಾಬ್ದಾರಿ ಬಂದ್ಬಿಟ್ಟಿದೆ ನಿಮಗೆ. ಒಳ್ಳೆ ಕೆಲಸನೇ ಮಾಡಿದೆ ಆದಿ. ಈ ಮನೆ ಮಗ ನಿಂತು ಮಾಡಬೇಕಾಗಿದ್ದ ಕೆಲಸ ಇದೆಲ್ಲ. ನಮ್ಗಂತೂ ಮಗ ಇಲ್ಲ. ಆ ಸ್ಥಾನದಲ್ಲಿ ನೀನ್ ನಿಂತು ಈ ಜವಾಬ್ದಾರಿ ಎಲ್ಲ ಮಾಡ್ತಿದ್ಯಾ. ಇಲ್ಲ ಅಂದಿದ್ರೆ ನಾವ್ ಹೆಂಗಸರು ನಿಂತು ಈ ಕೆಲಸ ಎಲ್ಲ ಮಾಡ್ಬೇಕಾಗಿತ್ತು. ಮಾಡ್ಲಿ ಬಿಡಮ್ಮ, ಇವಾಗ ಮಾಡ್ತಿದಾರಲ್ಲ ಅದಕ್ಕೆ ಖುಷಿ ಪಡೋಣ. ಇಷ್ಟಕ್ಕೂ ಅಳಿಯ ಅಂದ್ರು ಮಗನ್ ಥರನೇ ತಾನೆ. ಅಯ್ಯೋ, ಅದೇಗಾಗತ್ತೆ? ಅಳಿಯ ಅಳಿಯನೇ, ಮಗ ಆಗಕ್ಕಾಗಲ್ಲ. ಮಗನ ಜವಾಬ್ದಾರಿ ನಿಭಾಯಿಸ್ಬೋದಷ್ಟೆ. ಇದು ಹಾಗೇನೆ ಅಂತ ಅನ್ಕೊಳಪ್ಪ. ಗಂಡು ತೆಕ್ಕಿಲ್ದಿರೋ ಮನೆ. ಕಡೆ ಪಕ್ಷ ನೀನಾದ್ರೂ ಜವಾಬ್ದಾರಿ ತಗೊಂಡು ಎಲ್ಲ ಮಾಡ್ತಿದೀಯಲ್ಲ, ನನ್ನ ಮನಸ್ಸಿಗೆ ತುಂಬಾ ಸಮಾಧಾನ ಆಗಿದೆ. ಅತ್ತೆ, ಇದನ್ನು ನಾನಲ್ದೆ ಇನ್ಯಾರು ತಗೋಬೇಕು ಹೇಳಿ? ಕಾವೇರಿ ಜವಾಬ್ದಾರಿನೂ ನಾನೇ ತಗೋಬೇಕು ತಾನೆ. ಏನ್ರಿ ಹೇಳ್ತಿದ್ದೀರಾ? ಕಾವೇರಿ ಜವಾಬ್ದಾರಿ ಯಾಕೆ ನೀವು ತಗೋಬೇಕು? ಅಂದರೆ ಕಾವೇರಿ ಮದುವೆ ಜವಾಬ್ದಾರಿ ಅಂತ ಹೇಳಕ್ ಬಂದೆ ಅಷ್ಟೇ. ನಾನೇ ಮುಂದೆ ನಿಂತು ಮಾಡ್ಬೇಕಲ್ಲ. ಹೌದೌದು, ನೀವೇ ನಿಂತು ಮಾಡಬೇಕು. ಹಾಂ ಅತ್ತೆ, ನಾಳೆ ಕಾಡು ಪೂಜೆ ಮಾಡಿಸ್ಬೇಕಲ್ಲ, ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ಅರ್ಚಕರ ಹತ್ರ ಟೈಮ್ ಕೇಳ್ಕೊಂಬಂದಿದ್ದೀನಿ. ನಾಳೆ ಬೆಳಗ್ಗೆ ಬೇಗ ಹೊರಡಬೇಕು. ಎಲ್ಲರೂ ಬೇಗ ರೆಡಿ ಆಗ್ಬಿಡಿ. ಪೂರ್ಣಿ, ಎಲ್ರೂ ಬೇಗ ರೆಡಿ ಮಾಡಿಸೋ ಜವಾಬ್ದಾರಿ ನಿಂದು. ಅತ್ತೆ, ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ. ನನಗೊಂದು ಕಪ್ ಕಾಫಿ ಕೊಡಿ. ಇದೇನೆ ಪೂರ್ಣಿ, ನಿನ್ ಗಂಡ ಇಷ್ಟೆಲ್ಲ ಜವಾಬ್ದಾರಿ ತಗೋತಿದ್ದಾನೆ, ಇಷ್ಟೊಂದು ಬದಲಾಗಿದ್ದಾನಲ್ಲೇ. ಏನೋ ನನಗೀಗ್ಲೂ ಡೌಟ್ ಅಮ್ಮ. ಇವ್ರು ಇಷ್ಟು ಬೇಗ ಇಷ್ಟೊಂದೆಲ್ಲ ಬದಲಾಗಕ್ಕೆ ಹೇಗೆ ಸಾಧ್ಯ? ಯಾಕೋ ನನಗೆ ಭಯ ಆಗ್ತಿದೆ. ಸುಮ್ಮನೆ ಇರಿ, ಯಾಕೆ ಈ ಥರ ಹೇಳ್ತಿದ್ಯಾ? ಎಲ್ಲದರಲ್ಲೂ ಹುಳುಕ್ ಕಂಡಿಡಿಬಾರ್ದು. ಈಗಲಾದ್ರೂ ನಿನ್ ಗಂಡ ಬದಲಾಗಿದ್ದಾನಲ್ಲ, ಅದಕ್ಕೆ ಖುಷಿ ಪಡು. ಸರಿ, ಹೋಗಿ ನಿನ್ ಗಂಡನ್ ಕಾಫಿ ಮಾಡ್ಕೊಡು. ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗೋದಕ್ಕೆ ಎಲ್ಲ ತಯಾರಿ ಮಾಡ್ಕೋಬೇಕು. ಸರಿ. ಪೂರ್ಣಿ ಅನುಮಾನ ಸರಿಯಾಗೇ ಇದೆ. ಇವನ್ ಬದಲಾವಣೆಗೆ ಕಾರಣ ಏನಿರ್ಬೋದು?
ಏನಾದ್ರೂ ಹೊಸ ಆಟ ಶುರು ಮಾಡಿದನಾ ಏನು ಒಂದು ಅರ್ಥ ಆಗ್ತಿಲ್ವಲ್ಲ. ಭಟ್ರೆ ಭಟ್ರೆ ಓರಿ ಅಬ್ಬಬ್ಬಬ್ಬ ಬಂದಿನ್ರಿ ನನ್ಗೆ ತುಂಬಾ ತಲೆನೋವ್ತಾ ಇದೆ. ಹಾ. ಒಂದು ಸ್ಟ್ರಾಂಗ್ ಕಾಫಿ ಮಾಡ್ಕೊಡಿ. 5 ನಿಮಿಷ ರೀ, ರೆಡಿ ಆಕತ್ರಿ, ತರ್ತೀನ್ರಿ. ಅಯ್ಯೋ ಇವ್ರು ಯಾಕೆ ಮನೆಯವ್ರಿಗೂ ಬಂದ್ರು? ಇನ್ನು ಮುಗೀತು ನನ್ನ ಕತೆ, ನನ್ನ ತಿಥಿ ಆಗೋಗತ್ತೆ ಅಷ್ಟೇ. ಅಕ್ಕ ಬೇರೆ ಇಲ್ಲೇ ಇದ್ದಾಳೆ, ಏನ್ ಮಾಡೋದು? ರೀ ನೀವ್ ಯಾಕೆ ಇಲ್ಲಿಗೆ ಬರ್ಕೋದ್ರಿ? ನಾ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದೀನಲ್ಲ. ರೀ ಆಗಲ್ಲ ರೀ, ನಮ್ಗೆ ಈಗಲೇ ದುಡ್ಡು ಸೆಟ್ಲ್ ಆಗಬೇಕು. ಅಯ್ಯೋ ಈಗಲೇ ಸೆಟ್ಲ್ ಆಗಬೇಕು ಅಂದ್ರೆ ನಾ ಎಲ್ಲಿಂದ ಕೊಡ್ಲೆ? ನಿಧಾನ ಕೊಡಿ ಅಂತ ನೀವೇ ಹೇಳಿದ್ರಲ್ಲ. ಸುಮ್ಮನೆ ಕುತ್ಕೊಂಡ ಮೇಲೆ ಕುತ್ಕೊಂಡ್ರೆ ನಾನು ಎಲ್ಲಿಂದ ಕೊಡ್ಲಿ? ಟೈಮ್ ಕೊಡ್ರಿ, ಕೊಡ್ತೀನಿ. ಈಗ ಹೊರಡಿ. ಹೊರಡೋ ಮಾತೇ ಇಲ್ಲ. ನಮ್ ದುಡ್ಡು ನಮಗ್ ಕೊಡು, ಆಮೇಲೆ ಹೋಗ್ತೀವಿ ಅಷ್ಟೇ. ಅಯ್ಯೋ ಸಡನ್ ಆಗಿ ಬಂದು ಹೀಗೆ ದುಡ್ಡು ಕೇಳಿದ್ರೆ ನಾನಿಂದ ದುಡ್ಡು ಕೊಡ್ಲಿ? 1-2 ದಿನ ಟೈಮ್ ಕೊಡ್ರಿ, ಅಡ್ಜಸ್ಟ್ ಮಾಡ್ಕೊಡ್ತೀನಿ. ನಿಮ್ಮ ಹತ್ರ ಏನ್ರಿ ಮಾತು? ನಮಗೆ ಇವತ್ತು ದುಡ್ಡು ಸೆಟ್ಲ್ ಆಗ್ಬೇಕು. ನಡೀರಿ, ಒಳಗಡೆ ಯಜಮಾನ್ರ ಹತ್ರ ಮಾತಾಡೋಣ. ನಡೀರಿ. ಒಂದ್ ನಿಮಿಷ ನಿಂತ್ಕೊಳ್ಳಿ, ಬಂದ್ರು. ಕೇಳಿ. ಆಗಲ್ಲ ರೀ, ಅಲ್ಲ ನಾನು ಹೇಳ ಆಗಲ್ಲ ರೀ, ಹೇಳ್ತಿಲ್ವಾ? ಅಯ್ಯೋ. ಯಾರೇ ಇದ್ದೀರಾ? ಯಾರೀ ಮನೆಗೆ ಯಜಮಾನ್ರು? ಅಯ್ಯೋ ನನ್ನ ಮಾತು ಕೇಳ್ರಿ. ಹಲೋ, ಎಕ್ಸ್ಕ್ಯೂಸ್ ಮೀ, ಯಾರ್ ಬೇಕು ನಿಮ್ಗೆ? ಯಜಮಾನ್ರ ಕರೀರಿ, ಅವ್ರ ಹತ್ರನೇ ಮಾತಾಡ್ತೀವಿ. ಮೊದ್ಲು ಏನ್ ವಿಷಯ ಅಂತ ಹೇಳಿ, ಯಜಮಾನ್ರನ್ನ ಆಮೇಲೆ ಕರೆಸ್ತೀನಿ. ಅಲ್ಲ ಮೇಡಮ್, ಅಯ್ಯೋ ನನ್ನ ಮಾತು ಕೇಳಿ ಸರ್, ಕೊಡ್ತೀನಿ ಅಂತ ಹೇಳಿದಿನಲ್ಲ. ಯಾಕ್ರಿ ನ್ಯೂ ಸೆನ್ಸ್ ಕ್ರಿಯೇಟ್ ಮಾಡ್ತಿದ್ರ? ಹೋಗ್ರಿ, ನಾನು ಕೊಡ್ತೀನಿ. ಸುಮ್ನೆ ರೀ, ನೀವು ಬರೀ ಇದನ್ನೇ ಹೇಳ್ತಿದ್ದೀರಾ. ವಾಟ್ಸ್ ಹ್ಯಾಪನಿಂಗ್ ಪ್ರೀತು? ಏನ್ ನಿನ್ ಪ್ರಾಬ್ಲಮ್ಮು? ಅಯ್ಯೋ ಏನಿಲ್ಲ ಕಣೋ, ಚೂರು ಸಾಲ ತಗೊಂಡಿದ್ದೆ ಅಷ್ಟೇ, ಅದನ್ನ ತೀರಿಸ್ತೀನಿ ಅಂತ ಹೇಳಿದೀನಿ. ಸುಮ್ಮನೆ ದೊಡ್ಡ ವಿಷಯ ಮಾಡ್ತಿದ್ದಾರೆ. ಇವತ್ತು ನಿನ್ನ ಮಂಡಿ ಉರಿ ಅವ್ರ ಹತ್ರ ಕ್ಷಮೆ ಕೇಳಬೇಕು. ಹಾಗೆ ಮಾಡ್ತೀನಿ, ನೋಡ್ತಿರೋ. ನೋಡಿ, ನಿಮ್ದು ಯಾವ್ದೇ ರೀತಿ ವ್ಯವಹಾರ ಇದ್ರು ಮನೆಯಿಂದ ಹೊರಗಡೆ ಇಟ್ಕೊಳ್ಳಿ, ಇಲ್ಲಲ್ಲ. ರೀ, ನಮ್ ದುಡ್ಡು ನಮಗೆ ಬಿಸಾಕಿದ್ರೆ ನಾವ್ಯಾಕ್ರಿ ನಿಮ್ ಮನೆ ಬರ್ತೀವಿ? ಯಾರಿ ನೀವು? ಯಾಕೆ ಕೂಗಾಡ್ತಾ ಇದ್ದೀರಾ? ಏನಾಗ್ಬೇಕಾಗಿತ್ತು? ನಿಮ್ಮ ಹತ್ರ ಮಾತಾಡಕ್ ಟೈಮ್ ಇಲ್ಲ ನಮ್ಗೆ. ಈ ಮನೆ ಯಜಮಾನ್ರು ಯಾರ್ರಿ? ಕರೀರಿ ಅವ್ರನ್ನ, ಅವ್ರ ಹತ್ರನೇ ಮಾತಾಡ್ತೀನಿ. ಅಯ್ಯೋ ಈಗ ಅಪ್ಪನು ಬಂದ್ಬಿಟ್ರೆ ನನ್ನ ಕತೆ ಮುಗೀತು. ಈಗಾಗಲೇ ಒಂದ್ಸಲ ಬೆಟ್ಟಿಂಗ್ ಆಡಿ ತಗಲಾಕೊಂಡು ದೊಡ್ಡ ರಾಮಾಯಣ ಆಗಿತ್ತು. ಆಗ ಅಪ್ಪನೇ ಬಿಡಿಸ್ಕೊಂಡು ಬಂದಿದ್ರು. ಈಗ ಮತ್ತೆ ಅವರಿಗೆ ನಾನು ಬೆಟ್ಟಿಂಗ್ ಮಾಡ್ತಾ ಇದ್ದೀನಿ ಅಂತ ಗೊತ್ತಾದ್ರೆ ನನ್ನ ಸಾಯಿಸ್ಬಿಡ್ತಾರಷ್ಟೇ. ನೋಡಿ ನನ್ನ ಮಾತು ಕೇಳಿ, ನಿಮ್ಗೆಲ್ಲ ಹೇಳಿದ್ದೀನಲ್ಲ ತೀರಿಸ್ತೀನಿ ಅಂತ. ಹೊರಗೋಗಿ ಮಾತಾಡೋಣ, ಬನ್ನಿ ಬನ್ನಿ ಮಾತಾಡೋಣ. ಅಚ್ಚ ರೀ, ನಾನು ದುಡ್ಡು ಬಿಸಾಕ್ರಿ. ಏನದು ಗಲಾಟೆ? ಯಾರು ನೀವು? ನೀವ್ಯಾರು? ಈ ಮನೆ ಯಜಮಾನ್ರಾ? ಹೌದು. ಯಾಕೆ ಒಳಗೆ ಬಂದು ಗಲಾಟೆ ಮಾಡ್ತಿದ್ದೀರಾ? ನೋಡಿ, ಈ ತೇಜು ನಮ್ಮ ಹತ್ರ ಬೆಟ್ಟಿಂಗ್ ಆಡಕ್ ದುಡ್ಡು ತಗೊಂಡಿದ್ದ. ಎಷ್ಟು ಕೇಳಿದ್ರು ವಾಪಸ್ ಕೊಡ್ತಿಲ್ಲ.